ದಸರಾ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿಗೆ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಮೈಸೂರು ನಗರವನ್ನು ಸ್ವಚ್ಛವಾಗಿಡುವಂಥ ನಿಟ್ಟಿನಲ್ಲಿ ರಾತ್ರಿ ಪಾಳ್ಯದಲ್ಲಿ ಪೌರಕಾರ್ಮಿಕರು ಪ್ರತಿನಿತ್ಯ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೈಸೂರು ನಗರವನ್ನು ಸ್ವಚ್ಛ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನಾನೀಗ ಇರುವಂಥದ್ದು ಆಹಾರ ಮೇಳದ ಆವರಣದಲ್ಲಿ ಇದ್ದೇನೆ. ಸಮಯ 11:30 ಆಗಿದೆ. ನಾವೆಲ್ಲರೂ ಮನೆಯಲ್ಲಿ ಮಲಗಿರುವಂಥ ಸಂದರ್ಭದಲ್ಲಿ ಮೈಸೂರು ನಗರವನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಪೌರಕಾರ್ಮಿಕರು ಮಾಡ್ತಾರೆ. ಆಹಾರ ಮೇಳಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ತಮಗಿಷ್ಟವಾದ ಖಾದ್ಯಗಳನ್ನು ಸೇವನೆ ಮಾಡ್ತಾ ಇದ್ದಾರೆ. ನಗರವನ್ನು ಗಲೀಜು ಮಾಡುವಂಥ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ತಾವು ಗಲೀಜು ಮಾಡುವಂಥ ಈ ಒಂದು ಪ್ರದೇಶವನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಪೌರಕಾರ್ಮಿಕರು ಮಾಡ್ತಾರೆ. ಪ್ರತಿನಿತ್ಯ ಈಗಾಗಲೇ ಆಹಾರ ಮೇಳಕ್ಕೆ ವಾರಾಂತ್ಯದಲ್ಲಿ 1-1.5 ಲಕ್ಷದಷ್ಟು ಜನ ಆಗಮಿಸ್ತಾ ಇದ್ದಾರೆ. ತಾವು ಅಸ್ವಚ್ಛತೆ ಮಾಡಿರುವಂಥ ಈ ಒಂದು ಪ್ರದೇಶಗಳನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುವಂಥ ಕೆಲಸಕ್ಕೆ ಮಾಡ್ತಾರೆ. ಮೈಸೂರು ನಗರದ ಪ್ರಮುಖ ರಸ್ತೆಗಳು ಮತ್ತು ಹಲವು ಸ್ಥಳಗಳನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ಪೌರಕಾರ್ಮಿಕರು ಮುಂದಾಗ್ತಾರೆ. ಜೊತೆಗೆ ಈ ಒಂದು ಸ್ಥಳಗಳಲ್ಲಿ ಖುದ್ದು ಮೈಸೂರು ಮಹಾನಗರ ಪಾಲಿಕೆಯ ಸ್ವಚ್ಛತಾ ಅಧಿಕಾರಿಗಳು ಇಲ್ಲಿ ಖುದ್ದು ಭಾಗಿಯಾಗಿ ನಗರವನ್ನು ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ಈ ಒಂದು ಆಹಾರ ಮೇಳಕ್ಕೆ ಬಂದಂಥ ಜನರು ತಾವು ಬಿಸಾಡಿರುವಂಥ ಕಸಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಸಹ ಮುಂದಾಗ್ತಾ ಇರುವಂಥದ್ದು. ಪ್ರತಿನಿತ್ಯ ಸಾಕಷ್ಟು ವಾಹನಗಳಲ್ಲಿ ಇಲ್ಲಿಂದ ಇಲ್ಲಿ ಹಾಕಲಾಗಿರುವಂಥ ಕಸಗಳನ್ನು ಸ್ವಚ್ಛ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಮೈಸೂರು ನಗರ ಈಗಾಗಲೇ ಸ್ವಚ್ಛ ನಗರ ಪೈಕಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಆ ಒಂದು ಮೊದಲನೇ ಸ್ಥಾನಕ್ಕೆ ಮೈಸೂರು ನಗರವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೌರಕಾರ್ಮಿಕರು ತಮ್ಮ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ, ನಗರವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮೈಸೂರಿಗೆ ಬರುವಂಥ ಪ್ರವಾಸಿಗರು ಕೂಡ ಪೌರಕಾರ್ಮಿಕರು ಮತ್ತು ಮೈಸೂರು ಮಹಾನಗರ ಪಾಲಿಕೆಯ ಕೆಲವೊಂದಷ್ಟು ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ಮೈಸೂರು ನಗರವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ನೀಡುವಂಥ ಒಂದಷ್ಟು ಸೂಚನೆಯನ್ನು ಪಾಲಿಸಬೇಕಾಗುತ್ತೆ. ಆಹಾರ ಮೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಡಸ್ಟ್ಬಿನ್ಗಳನ್ನು ಹಾಕಲಾಗಿರುತ್ತೆ. ಆಹಾರ ಮೇಳದಲ್ಲಿ 150ಕ್ಕೂ ಹೆಚ್ಚು ಡಸ್ಟ್ಬಿನ್ಗಳನ್ನು ಹಾಕಲಾಗಿದೆ. ಆ ಒಂದು ಡಸ್ಟ್ಬಿನ್ಗಳಿಗೆ ತಮ್ಮ ತ್ಯಾಜ್ಯವನ್ನು ಹಾಕುವಂಥದ್ದು, ಜೊತೆಗೆ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಲ್ಲಿಗಳ ವ್ಯವಸ್ಥೆನೂ ಸಹ ಮಾಡಲಾಗಿರುವಂಥದ್ದು. ಆದರೂ ಸಹ ಎಲ್ಲೋ ಒಂದು ಕಡೆ ಪ್ರವಾಸಿಗರ ಮತ್ತು ಆಹಾರ ಪ್ರಿಯರ ಬೇಜವಾಬ್ದಾರಿತನದಿಂದ ಸಾಕಷ್ಟು ಅಸ್ವಚ್ಛತೆ ತಾಂಡವಾಡ್ತದೆ. ಎಲ್ಲೋ ಒಂದು ಕಡೆ ಮೈಸೂರು ನಗರವನ್ನು ಸ್ವಚ್ಛಗೊಳಿಸುವಂಥ ನಿಟ್ಟಿನಲ್ಲಿ ಪೌರಕಾರ್ಮಿಕರು ಸಾಕಷ್ಟು ಶ್ರಮವನ್ನು ಹಾಕ್ತಿರುವಂಥ ಕಾರಣದಿಂದಾಗಿ ನಮ್ಮ ಜವಾಬ್ದಾರಿಯೂ ಸಹ ಇರುವಂಥದ್ದು. ಅಂದರೆ ಮೈಸೂರಿಗರಾಗಿ ಮೈಸೂರು ನಗರವನ್ನು ಸ್ವಚ್ಛಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಸಹ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪೌರಕಾರ್ಮಿಕರು ಈ ರೀತಿಯಾಗಿ ಮೈಸೂರು ನಗರವನ್ನು ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಪೌರಕಾರ್ಮಿಕರಿಗೆ ನಮ್ಮ ಸಹಕಾರವನ್ನು ನೀಡುವುದರ ಮೂಲಕ ಮೈಸೂರು ನಗರವನ್ನು ಸ್ವಚ್ಛವಾಗಿಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯವೂ ಸಹ ಆಗಿರುವಂಥದ್ದು. ಇದೇ ನಿಟ್ಟಿನಲ್ಲಿ ಪ್ರಜಾನುಡಿಯು ಸಹ ಈ ಒಂದು ಸ್ವಚ್ಛತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರ ಮಾಡುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಜಾನುಡಿಯು ಸಹ ಮುಂದಾಗಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.